ಹರಿದ ಪರ್ಸ್ ಎಸೆಯಬಾರದು. ಈ ಪರಿಹಾರ ಮಾಡಿ ದುಡ್ಡು ಗಳಿಸಿ. ಎಲ್ಲರ ಬಳಿ ಪರ್ಸ್ ಇರುತ್ತದೆ, ಆದರೆ ಕೆಲ ಸಮಯದ ನಂತರ ಅದು ಹರಿದು ಹೋಗುತ್ತದೆ. ಹರಿದ ಪರ್ಸ್ ಅನ್ನು ಬಿಸಾಡುವುದು ಸಾಮಾನ್ಯವಾಗಿದೆ, ಆದರೆ ಜ್ಯೋತಿಷ್ಯದ ಪ್ರಕಾರ ಹರಿದ ಪರ್ಸ್ ಬಿಸಾಡುವ ಬದಲು ಒಂದು ಕೆಲಸ ಮಾಡಿದರೆ ಹಣದ ಸಮಸ್ಯೆ ಆಗುವುದಿಲ್ಲ. ಆ ಪರಿಹಾರವೇನು ತಿಳಿಯೋಣ. ಅನೇಕ ಜನರು ಬಹಳ ದಿನಗಳಿಂದ ಬಳಸುತ್ತಿದ್ದ ಪರ್ಸ್ ಹರಿದು ಹೋದರೆ ಅದನ್ನು ಬಿಸಾಡುತ್ತಾರೆ. ಇನ್ನು ಕೆಲವರು ಅದನ್ನೇ ಬಳಕೆ ಮಾಡುತ್ತಾರೆ, ಆದರೆ ಇದು ಅಶುಭದ ಸಂಕೇತ ಎನ್ನಲಾಗುತ್ತದೆ. ಅದರ ಬದಲು ಕೆಲ ಪರಿಹಾರ ಮಾಡಬೇಕು. ಕೆಲವರಿಗೆ ತಮ್ಮ ಪರ್ಸ್ ಮೇಲೆ ಬಹಳ ಪ್ರೀತಿ ಇರುತ್ತದೆ, ಅವುಗಳ ಜೊತೆ ನೆನಪು ಸಹ ಇರುತ್ತದೆ. ಆದರೆ ಅದು ಹಳೆಯದಾದ ನಂತರ ಬಿಸಾಡಬೇಕಾಗುತ್ತದೆ, ಏಕೆಂದರೆ ಹರಿದ ಪರ್ಸ್ ಮನೆಯಲ್ಲಿ ಇದ್ದರೆ ಬಡತನ ಬರುತ್ತದೆ. ವಾಸ್ತುಶಾಸ್ತ್ರದಲ್ಲಿ ಕೆಲವು ಪರಿಹಾರಗಳನ್ನು ಹೇಳಲಾಗಿದ್ದು, ಅದನ್ನು ಮಾಡಿದರೆ ನಿಮಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ಇದರಿಂದ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು. ಹಾಗಾದರೆ ಪರ್ಸ್ಗೆ ಸಂಬಂಧಿಸಿದಂತೆ ಯಾವ ಪರಿಹಾರ ಮಾಡಬೇಕು ತಿಳಿಯೋಣ. ನಿಮಗೆ ಪರ್ಸ್ ಬಿಸಾಡಲು ಮನಸ್ಸಿಲ್ಲ ಎಂದರೆ ಅಥವಾ ಅದರ ಜೊತೆ ಒಳ್ಳೆಯ ನೆನಪು ಇದ್ದರೆ ಅದನ್ನು ಹೊಲಿಯಬಹುದು. ನೀವು ಅದನ್ನು ಹೊಲಿಯುವ ಬದಲು ಪರಿಣಿತರ ಬಳಿ ಹೊಲಿಸಿದರೆ ಇನ್ನೂ ಹೆಚ್ಚು ದಿನಗಳ ಕಾಲ ಬಾಳಿಕೆ ಬರುತ್ತದೆ. ನಿಮ್ಮ ಹಳೆಯ ವ್ಯಾಲೆಟ್ ಅನ್ನು ನೀವು ಬಹಳ ಇಷ್ಟಪಡುವುದಾದರೆ ಅದರಲ್ಲಿ ₹1 ನಾಣ್ಯವನ್ನು ಹಾಕಿ ನಂತರ ಕೆಂಪು ಬಟ್ಟೆಯಲ್ಲಿ ಸುತ್ತಿಡಿ. ಇದನ್ನು ಬಹಳ ಮಂಗಳಕರ ಎನ್ನಲಾಗುತ್ತದೆ. ಇದರಿಂದ ಲಕ್ಷ್ಮಿಯ ಕೃಪೆ ಸಿಗುತ್ತದೆ. ನಿಮ್ಮ ಹಳೆಯ ಪರ್ಸ್ ನಿಮಗೆ ಅದೃಷ್ಟವಾಗಿದ್ದರೆ ಬಿಸಾಡಬೇಡಿ. ಹಾಗೆಯೇ ಎಂದಿಗೂ ಆ ಪರ್ಸನ್ನು ಖಾಲಿ ಬಿಡಬಾರದು. ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳಿ, ಅದರಲ್ಲಿ ಅಕ್ಕಿ ಕಾಳುಗಳನ್ನು ಹಾಕಿ ಆ ಬಟ್ಟೆಯನ್ನು ನಿಮ್ಮ ಪರ್ಸ್ನಲ್ಲಿ ಇಡಿ. ಸ್ವಲ್ಪ ದಿನಗಳ ನಂತರ ಹಳೆಯ ಪರ್ಸ್ನಿಂದ ಅಕ್ಕಿ ಕಾಳುಗಳನ್ನು ತೆಗೆದು ಅದನ್ನು ನಿಮ್ಮ ಹೊಸ ಪರ್ಸ್ಗೆ ಹಾಕಿ. ಇದರಿಂದ ನಿಮ್ಮ ಹಳೆಯ ಪರ್ಸ್ನಲ್ಲಿದ್ದ ಅದೃಷ್ಟ ಹೊಸ ಪರ್ಸ್ಗೆ ವರ್ಗಾವಣೆ ಆಗುತ್ತದೆ. ಇದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗಬಹುದು. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.